ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಬನ್ನಿ, ಇವಾಗ ನಾನು ಇನ್ನು ಊಟ ಮಾಡ್ತಿದ್ದೀನಿ. 4:15 ಆಯ್ತು ಆಲ್ರೆಡಿ. ಈಗ ನಮ್ಮ ಸಮನ್ವಿ ಸ್ಕೂಲ್ಗೆ ಹೋಗಿದ್ದಾಳ ಅನ್ನೋ ಎಕ್ಸೈಟ್ಮೆಂಟ್ ಅವಳಿಗೈತೆ, ಇಲ್ಲ ನಮ್ಗೈತೆ. ಈಗ ಅವನಿಗೆ ಮಾಡ್ಕೊಳ್ಳೋದು. ಸೊ ನಾನು ಕೂಡ ಹೊರಡ್ಬೇಕಂತ ರೆಡಿ ಆಗಿದ್ದೀನಿ. ಹೋಗ್ತೀನಿ ಇವಾಗ. ಇದೊಂದು 2 ತುತ್ತು ತಿಂದು ಇನ್ನು 10 ನಿಮಿಷ ಇದೆ 4:15ಗೆ. ಬನ್ನಿ ಹೋಗೋಣ. ಅದು ಹೇಗಿರುತ್ತೆ ಫಸ್ಟ್ ಡೇ ಇದ್ದು. 4:25 4:30ಕ್ಕೆ 4:30, 35, 40 ಇಷ್ಟರೊಳಗೆ ಬರ್ತಾಳೆ. ಇಬ್ಬರು ಬರ್ತಾರೆ, ಈಗ ಅಣ್ಣ ತಂಗಿ. ಆದ್ರೆ ಇವತ್ತು ಹೆಂಗ ಅಂದ್ರ ಸಮ ಹೋಗ್ಬಿಟ್ಟಲ್ಲ, ಅವ್ನೊಬ್ನೇ ಹೋಗ್ತಿದ್ನಂದ್ರೆ ಜೊತೆಗೆ ಇವಳು ಇರ್ತಿದ್ಲಲ್ಲ ಅಷ್ಟೇ. ಮಳೆ ಬಂತ ನೋಡಲ್ಲ ನನ್ನ ಮಗಳು ಹೋಯ್ ಬಂತ. ಏ ಅಪ್ಪಾಜಿ ಬ್ಯಾಗ್ ಹಾಕ್ಯಂಡು ಹಂಗೆ ಇಳಿಬಾರ್ದಮ್ಮ. ಬುಕ್ ಇಸ್ಕೊಂಡ್ರ ಬ್ಯಾಗ್ ಅಗರಾತ ಸಮ್ಮವು. ಆಯ್ತು 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 ಆಯ್ತು. ಈಗ ಎಲ್ಲ ಹುಡುಗರು ಜಾಸ್ತಿ ಆಗಿಂದ ಅವ್ರು ಹೇಳ್ತಾರೆ. ಸಮ್ಮಿ ಕಟ್ತಿರ್ಗ ನನ್ನ ಸಮ್ಮಿ ಹೊತ್ತು ಸ್ಕೂಲ್ಗೆ ಹೋಗಿ ಬಂದಲ್ಲ. ಇದೇ ಕೆಲ್ಸ. ಒಟ್ಟ ಕಾಲ್ ನಯ್ಯಾಕತ್ತೈತಿ, ಕಾಲ್ ನಯ್ಯಾಕತ್ತೈತಿ. ಐಸ್ ಕ್ರೀಮ್ ಕೊಡ್ಲ? ಮುಖ ತಕೋರ ಐಸ್ ಕ್ರೀಮ್. ಇವತ್ತು ಖುಷಿ ಆಯ್ತಾ ನಿಂಗೆ ಸ್ಕೂಲ್ಗೆ ಹೋಗಿದ್ದು? ಚೆನ್ನಾಗಿತ್ತ ಇಲ್ಲ ಸಮ? ಇವತ್ತು ಫಸ್ಟ್ ಡೇ ನಿಂದು. ಡ್ರೆಸ್ ಬಿಡೋಗಮ್ಮ ಅದನ್ನ. ಕಾಲ ಆಯ್ತು ಹೊರ್ತೀನಿ ನೋಡಿ. ಮೊಮ್ಮಕ್ಳಿಗೋಸ್ಕರ ಅವ್ರ ಅಜ್ಜಿ ನಮ್ಮ ಮಮ್ಮಿ ಮಂಡಳ ಚೂಡುವ ಮಾಡಿ ಕಳಿಸಿದ್ದಾರೆ ಇವತ್ತು. ಅದಕ್ಕೆ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಕೊಟ್ಟಿದ್ದೀನಿ. ಅದ್ರ ಜೊತೆ ಚಕ್ಲಿ, ದಾಣಿ ಎಲ್ಲ ಹಾಕಿ ಕೊಟ್ಟಿದ್ದೀನಿ. ಸೊ ಈವ್ನಿಂಗ್ ಸ್ನ್ಯಾಕ್ಸು. ಮಳೆ ಬೇರೆ ಬರ್ತಾ ಇದೆ. ಮಳೆ ಬರೋ ಟೈಮಲ್ಲಿ ಈ ಥರದ್ದು ಸ್ನ್ಯಾಕ್ಸ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಅದಕ್ಕೋಸ್ಕರ ಹಾಕ್ಕೊಟ್ಟಿದ್ದೀನಿ. ಅಪ್ಪು, ಮಂಡಾಳ ಇಷ್ಟ ನಿಮಗೆ? ಯಾರು ಕಳಿಸಿರೋದು? ನಮ್ಮಜ್ಜಿ ಕಳಿಸಿದ. ಅವಳು ತಿನ್ನು. ಸಾಮಾನ್ಯ ನೀನಮ್ಮ. ಸಮ್ಮು ಔಟ್ಫಿಟ್ ಹೇಗಿದೆ? ಅವಳ ಸ್ಕೂಲ್ ಡ್ರೆಸ್ ಇದು, ಯೂನಿಫಾರ್ಮ್ ಅಲ್ಲಮ್ಮ. ಶೂಸ್ ಅವಳಿಗೂ ಕೂಡ ಶೂಸ್ ಹೇಳಿದ್ದಾರೆ. ಆಮೇಲೆ ನಾಳೆ ತರಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನಲ್ಲಿ ಏನೆಲ್ಲ ಇದೆ ನೋಡ್ತಾ ಹೋಗೋಣ. ಸೊ ಆ್ಯಕ್ಚುಲಿ ಇವತ್ತು ಬಂದುಬಿಟ್ಟು ಮಂಗಳವಾರ. ಸೊ ಇವಾಗ ನಾನು ಬೆಳಗ್ಗೆ ಎಲ್ಲ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ನಿನ್ನೆ ಮಾತ್ರ ತುಂಬ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೆ ಅನ್ನೋದು ಫೀಲ್ ತುಂಬ ಇತ್ತು. ಇವತ್ತು ಕೂಡ ಹಾಗೇ ಮನೆಯೆಲ್ಲ ಬಣ ಅನ್ನೋ ಥರ ಇದೆ. ಆದರೂ ಏನು ಮಾಡೋಕ್ಕಾಗಲ್ಲ. ಸೊ ಒಂದು ಸ್ವಲ್ಪ ನಾವು ರೂಢಿ ಮಾಡ್ಕೊಳ್ಬೇಕು, ಅಭ್ಯಾಸ ಮಾಡ್ಕೊಳ್ಬೇಕು ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಎಷ್ಟೊತ್ತಿನವರೆಗೂ ಯಜಮಾನ್ರು ಕೂಡ ಮನೇಲಿ ಇದ್ದರು. ಸ್ವಲ್ಪ ಅವರು ಕೂಡ ಇವತ್ತು ಲೇಟಾಗೋಯಿತು. ಆ್ಯಕ್ಚುಲಿ ನನ್ನ ಮಕ್ಳದ್ದು ಸ್ಕೂಲ್ ಬುಕ್ಸ್ಗೆ ಕವರ್ ಹಾಕೋದಿತ್ತು. ಆ ಕವರು ಮೊನ್ನೆನೇ ಹಾಕಿದರೆ ಚೆನ್ನಾಗಿರ್ತಿತ್ತು. ಹಾಕಿರಲಿಲ್ಲ. ಅದು ಹಾಕಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಹಾಕಲೇಬೇಕು ಅಂತ. ಬೇರೆಯವ್ರ ಮಕ್ಳದ್ದು ನೋಡಿದ ಕೂಡಲೇ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಅದು ಬಂದೇ ಬಿಡುತ್ತಲ್ವ, ನಮ್ದು ಹಾಕಿಲ್ಲ ಅಂತೇಳ್ಬಿಟ್ಟು. ಅದಕ್ಕೆ ಇವತ್ತು ಬೇಕೇ ಬೇಕು ಅಂತ ಹೇಳಿದೆ. ಸಾತು ಅವ್ನ ಸಮಾಧಾನಕ್ಕೆ ಮತ್ತೆ ಹೊರಗಡೆ ಹೋಗಿ ಅವನಿಗೋಸ್ಕರ ಕವರ್ ಎಲ್ಲ ತಂದಿಟ್ಟು ಹೋಗ್ತೀನಪ್ಪ, ಇವತ್ತು ಎಷ್ಟೊತ್ತಿದ್ರು ನೀನು ಬರೋಷ್ಟ್ರಲ್ಲಿ ಕವರ್ ಹಾಕಿರ್ತೀನಿ ಅಂತ ಹೇಳಿ ಹೊಡಿಸಿ ಹೋದರು. ಅದಕ್ಕೆ ಇವಾಗ ನಾನು ಅದನ್ನು ಕವರ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಗೆ ಒಬ್ಬರೇ ಇದ್ದರೆ ಎಷ್ಟು ಬೇಜಾರು ಬರುತ್ತೆ ಏನೋ ಅಂತ. ಅದರಲ್ಲೂ ಕೂಡ ಏನೂ ಕೆಲಸ ಇಲ್ಲ. ಎಷ್ಟು ದಿನ ಮೊದಲೆಲ್ಲ ಇರ್ತಿದ್ದೆ ನಾನು. ಆ ಟೈಮಲ್ಲಿ ಏನಾಗ್ತಿತ್ತು ಅಂತಂದರೆ, ಒಬ್ಬಳೇ ಮನೇಲಿ ಇದ್ದರೂ ಕೂಡ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಕನ್ಸ್ಟ್ರಕ್ಷನ್ ಬೇರೆ ಕೆಲಸ ಇತ್ತಲ್ವ ಮನೆಯಲ್ಲಿ, ಅವ್ರ ಕೆಲ್ಸಕ್ಕೆ ಬಂದಿರೋರು. ಹಾಗೆ ಅವ್ರನ್ನ ನೋಡ್ಕೊಳ್ತಾ ಅವರು ಆ ಕಡೆ ಈ ಕಡೆ ಹೋಗ್ತಾ ಬರ್ತಾ ಮಾತಾಡ್ಸ್ಕೊಂಡಿರೋರು. ಹಾಗಾಗಿ ಅದರಲ್ಲಿ ನನಗೆ ಒಬ್ಬಳೇ ಅಂತ ಫೀಲ್ ಅನ್ನಿಸ್ತಾನೆ ಇರಲಿಲ್ಲ. ಇವಾಗ ಮಾತ್ರ ನಿಜ ನಾನು ಒಬ್ಬಳೇ ಇದ್ದೀನಿ ಅನ್ಸೋದಕ್ಕೆ ಶುರು ಆಗಿಬಿಟ್ಟಿದೆ. ಅದ್ರ ಜೊತೆಗೇ ಇಷ್ಟು ದಿನ ಅದು ಏನೇ ಇದ್ದರೂ ಕೂಡ ಅವರೆಲ್ಲರ ಮಧ್ಯೆ, ಆ ಕೆಲಸಗಳ ಮಧ್ಯೆ, ಟೆನ್ಷನ್ ಮಧ್ಯೆ ಯಾವುದು ಏನೋ ತಲೆಯಲ್ಲಿ ಬರ್ತಾ ಇರಲಿಲ್ಲ. ಇವಾಗ ಮಾತ್ರ ಏನೋ ಹಾಗೆ ಸುಮ್ಮನೆ ಏನೋ ಹೇಳ್ತೀವಲ್ವ, ಒಬ್ಬರೇ ಇದ್ದರೆ ಅದರಲ್ಲೂ ಕೂಡ ಖಾಲಿ ಮೈಂಡ್ ಇದ್ದರೆ ಅದರಷ್ಟು ದೊಡ್ಡ ಡೆವಿಲ್ ಯಾವುದೂ ಅಲ್ಲ ಅಂತ ಆ ಥರ ಆಗೋಗಿತ್ತು. ಬಟ್ ಎಷ್ಟೇ ನಾನು ಇದನ್ನು ಮಾಡ್ಕೊಳ್ತೀನಿ. ಹಾಗೆ ಕೆಲಸ ಇದ್ದಾವೆ, ಜಾಸ್ತಿನೇ ಇದ್ದಾವೆ. ಅದು ಮಾಡಬೇಕು ಇದು ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಬಟ್ ಎಲ್ಲೋ ಒಂದು ಕಡೆ ಬೇಜಾರು, ಬೋರ್ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತು ಹಾಗೆ ಒಂದಿಷ್ಟು ಲಾಗ್ಸ್ನ ನೋಡ್ತಾ, ಬೇರೆಯವ್ರದ್ದು ಜೊತೆಗೆ ನಂದು ಲಾಗ್ಸ್ನ ಎಡಿಟ್ ಮಾಡ್ತಾ
ಇವತ್ತು ಇದು ಮಾಡಿಕೊಂಡೆ. ಇವಾಗ ಒಂದು ಸ್ವಲ್ಪ ಕವರ್ ಹಾಕ್ತಾಯಿದ್ದೀನಿ. ಇವಾಗ ಇಷ್ಟು ಕೆಲವೊಂದಿಷ್ಟು ಆಗಲೇ ತೊಗೊಂಡು ಹೋಗಿದ್ದಾನೆ, ಇನ್ನು ಕೆಲವೊಂದಿಷ್ಟು ಇಲ್ಲೇ ಬಿಟ್ಟು ಹೋಗಿದ್ದಾನೆ. ಇವಾಗ ಇದೊಂದು ಹಾಕಿದ್ದೀನಿ. ಈಗ ಬರೋಷ್ಟರಲ್ಲಿ ಇದೊಂದು ಕಂಪ್ಲೀಟಾಗಿ ಹಾಕಲೇಬೇಕು ನಾನು. ಕಂಪ್ಲೀಟಾಗಿ ಈಗ ಅವನು ಇನ್ನೊಂದು 4 ಇದ್ದಾವೆ, ಅವನು 4 ಮುಗಿಸ್ಬಿಟ್ಟು ಇದು ಒಂದಿಷ್ಟು ಇದ್ದಾವೆ ಅವಳದು ಕೂಡ. ಅವಳು ಕಿಟ್ಟು ಅಲ್ಲಿ ಕೆಲವೊಂದಿಷ್ಟು ಬಿಟ್ಟೋಗಿದ್ದಾಳೆ, ಅವಳದು ಹಾಕಬೇಕು. ಇಷ್ಟು ನಾನಿವಾಗ ರೆಡಿ ಮಾಡಬೇಕಾಗಿರೋದು. ಪಟಾಪಟ ಅಂತ ಇದೊಂದಿಷ್ಟು ಹಾಕಿ ಮುಗಿಸಿದ್ರೆ ಟೈಮ್ ಕೂಡ 2:30 ಆಗ್ಲಿಕ್ಕೆ ಬಂತು. ಈಗ ಮತ್ತು ಯಜಮಾನ್ರು ಅವರು ಊಟಕ್ಕೆ ಬರ್ತಾರೆ, ಅವರು ಕೂಡ. ಸೊ ಮುಗಿಸ್ಕೊಂಡು ಹಾಗೆ ಲಾಗ್ನ ಕೂಡ ಶುರು ಮಾಡ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನೋಡ್ತಾ ಹೋಗೋಣ. ಆ್ಯಕ್ಚುಲಿ ಮನೆಯಲ್ಲಿ ಡೈಲಿ ಸಮ್ಮು ಇದ್ದಾಗ ಒಂದು ಸ್ವಲ್ಪ ಈಗ ಹೇಗೋ ಮನೆಯಲ್ಲೇ ಇರ್ತೀವಿ, ಏನೋ ಆ ಕಡೆ ಈ ಕಡೆ ಏನೋ ಕೆಲಸ ಇಲ್ಲ, ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿದೋಗಿರುತ್ತೆ, ಸ್ವಲ್ಪ ಆರಾಮಾಗಿ ತಿಂದ್ಕೊಂಡು ಉಣ್ಕೊಂಡು ಚೆನ್ನಾಗಿರಬೇಕು ಅಂತಂದರೆ ಇವತ್ತು ಎಲ್ಲ ಮನೆಯಲ್ಲಿ ನಿನ್ನೆ ಎಲ್ಲ ಗ್ರಾಸರಿನಲ್ಲಿ ಎಲ್ಲ ತಂದಿದ್ದೀನಿ. ಸೊ ಅವಾಗವಾಗ ಸುಮ್ಮನೆ ಇರೋದಲ್ಲದೆ ಏನಾದರೂ ಬಾಡಿಸ್ಕೊಂಡಿರು, ಏನಾದರೂ ತಿನ್ಕೊಂಡಿರು ಅಂತ ಹೇಳ್ತಾನೇ ಇರ್ತಾರೆ ನಮ್ಮ ಮನೇಲಿ. ಆದರೆ ಇವತ್ತು ತಿನ್ನಬೇಕು. ಡೈಲಿ ಸಮ್ಮು ಇರ್ತಿದ್ಲಲ್ವ ಜೊತೆಗೆ ಒಂದು ಸ್ವಲ್ಪ ತಿನ್ನೋದು ಅಭ್ಯಾಸ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವಳ ಜೊತೆ ಒಂದು ಸ್ವಲ್ಪ ಹಣ್ಣು ಕಟ್ ಮಾಡಿಕೊಡೋದು, ನಾನು ಅವಳ ಜೊತೆ ತಿನ್ನೋದು, ಏನಾದರೂ ಸ್ನ್ಯಾಕ್ಸ್ ಕೊಡೋದು. ಅವನು ಸಾತುಗಂತಂದರೆ ಇದು ಸ್ನ್ಯಾಕ್ಸಲ್ಲಿ ಅವ್ನಿಗೇನಾದರೂ ಇಟ್ಟಿರ್ತಿದ್ದೆ, ಅದನ್ನೇ ಇವಳಿಗೆ ಮನೆಯಲ್ಲಿ ತಿನ್ನೋದಕ್ಕೆ ಕೊಡ್ತಾಯಿದ್ದೆ. ನಾನು ಅವಳ ಜೊತೆ ತಿಂತಾಯಿದ್ದೆ. ಇವತ್ತು ತಿನ್ನಬೇಕು ಅಂದ್ರೇ ಬೇಜಾರು ಅನ್ನೋ ಥರ ಇದೆ. ಸೊ ಒಬ್ಬಳೇ ಇದ್ದಾಗ ತಿನ್ಕೊಂಡು ಉಣ್ಕೊಂಡು ಆರಾಮಿರಬೇಕು ಅಂತಂದರೆ ಪರವಾಗಿಲ್ಲ, ದಿನ ಹೋಗ್ತಾ ಹೋಗ್ತಾ ಅಭ್ಯಾಸ ಮಾಡ್ಕೊಳ್ತೀನಿ. ಸೊ ಬನ್ನಿ ಇವಾಗ ಇದು ಕವರ್ ಹಾಕೋದು ಕೂಡ ಮಾಡ್ಕೊಳ್ತೀನಿ ಹಾಗೆಯೇ. ಸೊ ಎಲ್ರಿಗೂ ಹೀಗೇನಾ ಅಥವಾ ನನಗಷ್ಟೇ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ನಾನು ಕೆಲವೊಂದಿಷ್ಟು ರೀಲ್ಸ್ ನೋಡ್ತಾ ಇದ್ದೆ. ಎಲ್ಲರೂ ನಿನ್ನೆ ಫಸ್ಟ್ ಡೇ ಯಾರ್ಯಾರು ಸ್ಕೂಲ್ಗೆ ಮಕ್ಕಳನ್ನ ಕಳಿಸ್ತಾ ಇದ್ದಾರೋ ಅವರೆಲ್ಲರ ಕೆಲವೊಂದಿಷ್ಟು ಪೇರೆಂಟ್ಸ್ದು ಹೇಳ್ತಾ ಇದ್ದೀನಿ, ಅವರೆಲ್ಲರ ರೀಲ್ಸಲ್ಲಿ ಕೂಡ ಮಕ್ಕಳನ್ನ ಎಷ್ಟು ಮಿಸ್ ಮಾಡ್ಕೊಳ್ತೀವಿ, ಅದ್ರ ಜೊತೆ ತಾಯಿ ಮಕ್ಕಳಿಗಿದ್ದಂಥ ಆ ಒಂದು ಅಟ್ಯಾಚ್ಮೆಂಟು ಸ್ಕೂಲ್ಗೆ ಕಳಿಸುವಾಗ ಯಾವ ಥರ ಚೇಂಜ್ ಆಗುತ್ತೆ ಅದೆಲ್ಲ ಕೂಡ ಕೆಲವೊಬ್ರು ಶೇರ್ ಮಾಡ್ಕೊಂಡಿದ್ದಾರೆ. ಆವಾಗ ಅನಿಸ್ತು ನನಗಾಗಿರೋ ಥರ ಬೇರೆಯವ್ರಿಗೂ ಕೂಡ ಹಾಗೆ ಆಗಿರುತ್ತೆ ಅಂತೇಳ್ಬಿಟ್ಟು. ಸೊ ಯಾರಿಗೆಲ್ಲ ಆ ಥರ ಫೀಲ್ ಆಯಿತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ವಿಡಿಯೋಸ್ನ ಕಂಪ್ಲೀಟಾಗಿ ವಾಚ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಕ್ಚುಲಿ ಇವತ್ತು ಕೂಡ ಕೆಲವೊಂದಿಷ್ಟು ಆತದು ಸ್ಕೂಲ್ ಡ್ರೆಸ್ಸು ಅವನ್ನೆಲ್ಲ ನಾನೇ ಕ್ಲೀನ್ ಮಾಡಿ ಹಾಕ್ತೀನಿ, ಅವನ್ನ ತೊಳಿಬೇಕಿತ್ತು. ನಿನ್ನೆ ಸಾಮಾನ್ಯ ಹೊಸ ಡ್ರೆಸ್ಸು ಫಸ್ಟ್ ಡೇ ಅಲ್ವಾ, ಹೊಸ ಡ್ರೆಸ್ ಹಾಕ್ಕೊಂಡೋಗಿದ್ಲು. ಫುಲ್ ಡೇ ಹಾಕ್ಕೊಂಡಿರೋದ್ರಿಂದ ಅದನ್ನು ಸ್ವಲ್ಪ ತೊಳೆದು ಹಾಕಬೇಕು. ಸ್ವಲ್ಪ ಹೊಸದಿದ್ದರೆ ಚೆನ್ನಾಗಿರೋ ಡ್ರೆಸ್ಗಳಿದ್ದರೆ ನಾನೇ ಫ್ರೀ ಇದ್ದಾಗ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಒಣಗಿಸಿ ಇಟ್ಕೊಳ್ತೀನಿ ನೀಟಾಗಿ. ಇವತ್ತು ಅದನ್ನು ಮಾಡಬೇಕು ಅಂತ ಅವನ್ನೆಲ್ಲ ಎತ್ತಿಟ್ಟಿದ್ದೀನಿ, ಆದರೆ ಏನೂ ಮಾಡೋಕ್ಕಾಗಲಿಲ್ಲ. ಜೊತೆಗೆ ತುಂಬ ಜನ ಕಮೆಂಟ್ ಹಾಕ್ತಾ ಇದ್ದಾರೆ ಇದರಲ್ಲಿ, ಯಾವುದು ಕ್ಯೂಟ್ ಕನ್ನಡ ಫ್ಯಾಮಿಲಿ, ನನ್ನ ಹಳೆ ವೀಡಿಯೋಸ್, ಹಳೆ ಚಾನಲ್ ಏನಿದೆ ಅದರಲ್ಲಿ ತುಂಬ ಜನ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ವೀಡಿಯೋಸ್ ತುಂಬ ಇದೆ ಅದರಲ್ಲಿ ನೋಡ್ತಾರೆ. ಅಟ್ಲೀಸ್ಟ್ ದಿನಕ್ಕೆ ಒಂದು ಎರಡು ಕಮೆಂಟ್ಸ್ ಇದ್ದೇ ಇರುತ್ತೆ. ಬಟ್ ಅವ್ರಿಗೂ ರಿಪ್ಲೈ ಕೊಟ್ಟಿರ್ತೀನಿ, ಆಯಿತು ಮಾಡ್ತೀನಿ ಅಂತೇಳ್ಬಿಟ್ಟು. ಅವರು ಪಾಪ ಈ ಥರದ್ದು ವೀಡಿಯೋ ಹಾಕಿ ಆ ಥರದ್ದು ವೀಡಿಯೋ ಹಾಕಿ ಅಂತ ಕೇಳ್ತಾರೆ, ಬಟ್ ಮಾಡೋಕ್ಕಾಗಿಲ್ಲ. ಅದಾದರೂ ಮಾಡ್ಕೊಂಡು ಕೂಡೋಣ ಅಂತ ಅಂದ್ಕೊಂಡಿರ್ತೀನಿ, ಬಟ್ ಹಾಗೆ ಬೇಜಾರಾಗಿಬಿಡುತ್ತೆ, ಸುಮ್ಮನೆ ಕೂತ್ಬಿಟ್ಟಿದ್ದೀನಿ. ಇವಾಗ ಟೈಮ್ ಆಗ್ತಲ್ವ, ಟೈಮ್ ಆಗೋಷ್ಟರಲ್ಲಿ ಮತ್ತೆ ಪಾಪ ಸಂಜೆ ಹಾಕಬೇಕು ಅಂದರೆ ಸಂಜೆ ಆಗೋದಿಲ್ಲ, ಯಜಮಾನ್ರಿಗೂ ಟೈಮ್ ಇರೋಲ್ಲ, ನನಗೂ ಕೂಡ. ಇವಾಗ ಕ್ಲಾಸ್ ಬೇರೆ ಶುರು ಆಗಿದೆ. ನಿನ್ನೆ ಮಂಡೆಯಿಂದ ಮಕ್ಕಳು ಬರ್ತಾ ಇದ್ದಾರೆ. ಮೊನ್ನೆ ಸ್ಯಾಟರ್ಡೆ ಸಂಡೇ 2 ದಿನ ಕೂಡ ಅಬಾಕಸ್ ಕ್ಲಾಸ್ ಇತ್ತು. ಅಬಾಕಸ್ ಕ್ಲಾಸ್ಗೆ ಮಕ್ಕಳು ಬಂದರು. ಈಗ ರೆಗ್ಯುಲರ್ ಟ್ಯೂಷನ್ ಮಕ್ಕಳು ಕೂಡ ನಿನ್ನೆಯಿಂದ ಬರ್ತಾ ಇದ್ದಾರೆ. ಸೊ ನಮ್ಮ ಹತ್ರದವರು, ನಮ್ಮ ಸುತ್ತಮುತ್ತಲು ಇರೋರು, ನಮ್ಮ ಮಸ್ಕಿ ಯಾರಾದರೂ ನಮ್ಮ ಮಕ್ಕಳನ್ನ ಟ್ಯೂಷನಿಗೆ ಕಳಿಸ್ಬೇಕು ಅಂತ ಇದ್ದರೆ ಅವರು ಕೂಡ ತುಂಬ ಜನ ಕೇಳ್ತಾಯಿದ್ರು, ನಿಮ್ಮದು ವ್ಲಾಗ್ಸಲ್ಲಿ ನೋಡಿದ್ವಿ, ನಾವು ಮಕ್ಕಳನ್ನ ಕಳಿಸ್ಬೇಕಂತ ಮಾಡಿದ್ವಿ, ಹಾಗೆ ಹೀಗೆ ಅಂತ ಎಲ್ಲಾದರೂ ಸಿಕ್ಕಿದ್ದಾಗ ಕೇಳ್ತಾರೆ. ಇಲ್ಲ ಅಂತಂದರೆ ಯಾವಾಗಲಾದರೂ ಫೋನ್ ಮಾಡಿ ಕೇಳ್ತಾ ಇರ್ತಾರೆ. ಸೊ ಆ ಥರ ಯಾರಾದರೂ ಇದ್ದರೆ, ಮತ್ತು ಇವಾಗ ಕ್ಲಾಸಸ್ ಶುರುವಾಗಿದೆ, ಕರ್ಕೊಂಡು ಬನ್ನಿ ನಿಮ್ಮ ಮಕ್ಕಳನ್ನ ಜಾಯಿನ್ ಮಾಡಿಸಿ. ಒಳ್ಳೆ ಒಂದು ಎಜುಕೇಷನ್ನ ನಾವು ನಿಮ್ಮ ಮಕ್ಕಳಿಗೋಸ್ಕರ ಕೊಡ್ತಾ ಬಂದಿದ್ದೀವಿ ಕೂಡ. ಸೊ ಅದರಿಂದ ನಿಮಗೂ ಕೂಡ ಒಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಖಂಡಿತವಾಗಿ. ಆ ಭರವಸೆ ನಾನು ಕೊಡ್ತೀನಿ ನಿಮಗೆ. ಸೊ ಬನ್ನಿ ಇವಾಗ ಲಾಗ್ನ ನೆಕ್ಸ್ಟ್ ಆಗಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇವತ್ತಿನ ದಿನ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಶುರು ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದು, ಇವತ್ತು ಕೂಡ ಲೇಟಾಗೋಯಿತು ಮಾಡಲಿಕ್ಕೆ. ಇದೊಂದಿಷ್ಟು ಕಂಟಿನ್ಯೂ ಮಾಡಿಬಿಡ್ತೀನಿ, ಮುಗಿಸ್ಕೊಳ್ತೀನಿ ಇವನ್ನ ಆದಷ್ಟು ಫೈನಲ್ ಆಗಿ.
ಮುಗಿಸಿದ ನಂತರ ನಾನು ನಿಮಗೆ ಮತ್ತೆ ಲಾಗಲ್ಲಿ ಸಿಗ್ತೀನಿ ಏನಿರುತ್ತೆ ಅಂತ ಹೇಳ್ಬಿಟ್ಟು. ಅದೇನು ಕಷ್ಟ ಅಲ್ಲ. ಏನು ಮಾಡಕತ್ತಮ್ಮ? ಬೆಳಗ್ಗೆಯಿಂದ ಹಿಡ್ದೀನಿ ಕವರ್ ಹಾಕೋದು ಮಕ್ಕಳು ಬೆಳಗ್ಗೆಯಿಂದ ಎಲ್ಲ ಕೆಲಸದಾಗ ಇವಾಗ ಒಂದು ಹಾಕಿ ಮುಗಿಸಿದೆ. ಸಾತನು 4 ಇದ್ವು, ಸಂಬನು 4 ಇದ್ವು, ಇಬ್ಬರು 8 ಇದ್ವು. ಅವ್ನು ಮುಗಿಸಿದ್ದೆ. ಮತ್ತು ಇವಾಗ ಅದಕ್ಕೆ ಇದನ್ನು ಸ್ಟಿಕ್ಕರ್ ಹಚ್ಚಿ ನೇಮ್ ಬರೆದು ಕೊಡಬೇಕು. ನಾಳೆಗೆ ಲಾಸ್ಟ್ ಡೇಟು ಅಂತ ಒಂದು ಒಂದೇ ಆಟ ಒಂದು ಸಾಕು. ನಾನು ಬೆಳಿಗ್ಗೆ ಹೋಗ್ತೇನೆ ಇವನ್ನೆಲ್ಲ ಸ್ಟಿಕ್ಕರ್ ಇವನ್ನ ಬಿಟ್ಟರೆ ಕೇಳೋನು. ಇಲ್ಲ ಅಂದಿದ್ರು ಅವ್ನು ಇನ್ನೊಂದು ಆಟ ಮಾಡ್ಕೊಂಡು ಇದೊಂದು ಇಷ್ಟು ಕೊಡಿಸಿ ನಾವು ನೈಟ್ ಡೇಟ್ ಹತ್ತಿದ್ರು ಹಾಕ್ತೀವಮ್ಮ ಅಂತೇಳಿ ಸಮಾಧಾನ ಮಾಡಿದ್ವಿ ಅವನಿಗೆ. ಆದ್ರೂ ಇನ್ನೂ ಬುಕ್ಸ್ ಅದಾವಲ್ಲಮ್ಮ, ಸ್ಕೂಲಾಗ ಒಯ್ದಿಟ್ಟಿನಿ ಅಂದ. ಅವ್ನು ತೊಗೊಂಬಾಪ, ಇವು ಆಗಿಂದ ಅವ್ನು ತೊಗೊಂಬಾ, ಅವನ್ನ ಹಾಕ್ಕೊಡ್ತೀನಪ್ಪ ಅಂತ ಹೇಳಿದ್ನೆ. ನಾಳೆಗೆ ಲಾಸ್ಟ್ ಅಲ್ಲಮ್ಮ ಅಂತ ಮತ್ತೆ ಹಂಗೆ. ಈಗ ಬ್ಯಾಗಲ್ಲಿ ಇರ್ಬೇಕನ? ಏನು ಮಾಡೋದು? ಬ್ಯಾಗಲ್ಲಿ ಇರ್ತಾವಮ್ಮ. ಕೇಳಿದ್ನಿ. ಬ್ಯಾಗಲ್ಲಿರೋವ ಇದು ತೆಗ್ದಿಟ್ಟಿದ್ದಾನಲ್ಲ. ಹೌದಾ? ಅವಕ್ಕೆಲ್ಲ ಸುಮ್ಮನೆ ಇವು ನೋಟ್ಬುಕ್ ಅಷ್ಟೇ ಅದಾವ. ಟೆಕ್ಸ್ಟ್ ಬುಕ್ ತೊಗೊಂಡಾರ. ಇವು ನೋಟ್ಬುಕ್ಗಳಿಗೆ ಅಷ್ಟೇ. ಈಗೆಲ್ಲ ನಾನು ನೇಮ್ ಹಾಕ್ಲ? ನೇಮ್ ಹಾಕಿ ಇವಕ್ಕಂದ್ರೆ ಆಗಿ ಮುಗಿಸಿ ನೇಮ್ನ ಮುಗಿಸಿದ್ರೇನು? ಇವು ಟೆಕ್ಸ್ಟ್ ಸ್ಟಿಕ್ಕರ್ ಹಚ್ಬಿಟ್ಟು ಸ್ಟಿಕ್ಕರ್ ಹಚ್ಚಿಟ್ಟಿನಿ. ಈಗ ಇಷ್ಟಕ್ಕೂ ಸ್ಟಿಕ್ಕರ್ ಹಚ್ಚಿರೋ ಈಗ ಇಷ್ಟಕ್ಕೂ ನೇಮ್ ಹಾಕ್ಬೇಕು ನೀವು. ನೇಮ್ ಹಾಕಿ ಸಮ್ಮನು ಸ್ಟಿಕ್ಕರ್ ಯಾವ ಅವ್ರವ್ರ ಸ್ಟಿಕ್ಕರ್ ಆರಿಸ್ಕೊಂಡಾರೇನೋ ಅವ್ರವ್ರ ಸ್ಟಿಕ್ಕರು. ಇದು ಸ್ಪೈಡರ್ ಮ್ಯಾನು, ನೆಕ್ಸ್ಟ್ ಇವನು ಬ್ಯಾಟ್ ಮ್ಯಾನ್ ಅಂತ. ಅವನು ಹೇಳ್ತಾನು ಬೇಡ, ಇದು ಬ್ಯಾಟ್ ಮ್ಯಾನ್ ಅಂತ. ಇದು ಬ್ಯಾಟ್ ಮ್ಯಾನ್ ಬೇಕು, ಇದು ಸ್ಪೈಡರ್ ಮ್ಯಾನ್ ಅಂತ ಹಾಕಿದ್ದು. ಮನ್ಯಾಗ ಬಾರ್ಬಿ ಗರ್ಲ್ ಅಂತ ಹಾಕಿದ್ದು. ಬಾರ್ಬಿ ಗರ್ಲು ನೆಕ್ಸ್ಟ್ ಬೈಕ್ ಅಂತ. ಬೈಕ್ ಕೊಟ್ಬಿಟ್ರು ಬೈಕ್ ಕೊಡ್ಕೊಂಡು ಹೋಗ್ಬಿಡ್ತಾವೆ. ಈಗ ಇಬ್ಬರು ಮಕ್ಕಂಬಿಟ್ಟಾರ ನೋಡಿ ಹೆಂಗೆ ಮಕ್ಕಂಡಾರ ಸೋಫಾಕ್ಕೆ. ಸಮ್ಮಂತರು ಉಂಡೇ ಇಲ್ಲ. ಸ್ಕೂಲ್ಗೆ ಹೋಗಿ ಬಂದು ದಣಕೊಂಡ್ಬಿಡ್ತಾವೆ. ಇವನೇನಿಲ್ಲ, ಇವನು ನಾನು ಬರೋದನ್ನ ಮಕ್ಕಳಲ್ಲಿ. ನೀ ಬಂದಿಂದ ಮಕ್ಕಂಡ್ರದ್ದು ಊಟ ಹೆಂಗೋ ಮಾಡ್ಕೊಂಡು ಇಷ್ಟ. ಅವಾಗ ಮಾಡ್ತಿದ್ದಿಲ್ಲ, ಅಪ್ಪ ಬರ್ಬೇಕಂತಂದು. ಈಗ ಊಟ ಏನೋ ಮಾಡ್ದೆ. ಇವತ್ತಿನ ವ್ಲಾಗಲ್ಲಿ ಜಾಸ್ತಿ ಏನೂ ಇರಲಿಲ್ಲ ಅಂತ ಅಂದ್ಕೋಬೇಡಿ ದಯವಿಟ್ಟು. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಿಗೋಣ.